ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ಬಹಳ ಪ್ರಮುಖವಾದಂತಹ ವಿಚಾರ ಸಾಲ ಬಾಧೆಗಳ ಬಗ್ಗೆ ಮಾತಾಡ್ತೇನೆ. ಅಂದ್ರೆ ಮಕರ ರಾಶಿಯವರ ಸಾಲ ಬಾಧೆಗಳ ಬಗ್ಗೆ ಮಾತಾಡ್ತೇನೆ. ಆಲ್ರೆಡಿ ಸಾಡೆ ಸಾತಿಯ ಜನ್ಮ ಶನಿಯು ಮುಗಿದು ಸಾಡೆ ಸಾತಿಯ ಕೊನೆಯ ಭಾಗದಲ್ಲಿ ಇದ್ದೀರಾ. ನೀವು ಸಾಲಗಳಲ್ಲಿ ಒಂದಿಷ್ಟು ಸಿಗಾಕೊಂಡಿರ್ತೀರಾ. ಸಾಲ 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 ಅಂತಂದಾಗ ಕಾರಣ ಏನು ಅಂತ ಕೇಳ್ತಾರೆ. ಅಯ್ಯೋ ಸಾಡೆ ಸಾತಿ ಅಲ್ವೇನ್ರಿ ಸಾಲ ಅಂತ ಅಂದ್ಬಿಟ್ಟಿರ್ತಾರೆ. ಎಲ್ಲ ಸಾಡೆ ಸಾತಿಯಿಂದ ಸಾಲ ನಿಮಗೆ ಅಂತ ಹೇಳ್ಬಿಟ್ಟಿರ್ತಾರೆ. ಆದ್ರೆ ನಾನು ನಿಮಗೆ ಮತ್ತೊಂದು ವಿಚಾರವನ್ನು ತಿಳಿಸ್ತೇನೆ. ಮಕರ ರಾಶಿಯವರಿಗೆ ನಾನು ನಿಮಗೆ ಕೆಲವಿಷ್ಟು ಸಮಯಗಳನ್ನು ಹೇಳ್ತೇನೆ. ಆ ಸಮಯದಲ್ಲಿ ದಯವಿಟ್ಟು ನೀವು ಮಕರ ರಾಶಿಯವರು ಸಾಲ ಕೊಡೋದಾಗ್ಲಿ, ಸಾಲ ಕೊಡಿಸೋದಾಗ್ಲಿ, ಸಾಲ ಮಾಡೋದಾಗ್ಲಿ ಯಾವುದನ್ನು ಸಹ ಮಾಡಬೇಡಿ. ನೀವು ಸಾಲ ಮಾಡೋದಾಗ್ಲಿ, ಅಥವಾ ನೀವು ಯಾರಿಗಾರು ಸಾಲ ಕೊಡೋದಾಗ್ಲಿ, ಅಥವಾ ನೀವು ಯಾರಿಗಾರು ಸಾಲ ಕೊಡಿಸೋದಾಗ್ಲಿ, ನಾನೀಗ ಮುಂದೆ ಹೇಳುವಂತಹ ಸಮಯಗಳಲ್ಲಿ ಮಾಡಬೇಡಿ. ಮಾಡಿದರೆ ಇನ್ನೂ ಸಮಸ್ಯೆ ಜಾಸ್ತಿ ಆಗ್ಬಿಡುತ್ತೆ. ಸಾಡೆ ಸಾತಿ ಕಾರಣ ಆಗಲ್ಲ, ಇದು ಸಮಸ್ಯೆಗೆ ಜಾಸ್ತಿ ಕಾರಣ ಆಗ್ಬಿಡುತ್ತೆ ಸಾಲಕ್ಕೆ. ಯಾವುದಪ್ಪ ಅದು ಅಂತ ಹೇಳಿದ್ರೆ ನಾನು ನಿಮ್ಗೆ ಸಮಯಗಳು ಹೇಳ್ತೇನೆ. ಮೊಟ್ಟ ಮೊದಲನೇದಾಗಿ ದಯವಿಟ್ಟು ಮಕರ ರಾಶಿಯವರು ಅಮಾವಾಸ್ಯೆಯ ದಿವಸ ಸಾಲ ಮಾಡಬೇಡಿ. ಅಮಾವಾಸ್ಯೆ ಹಾಗೂ ಅಮಾವಾಸ್ಯೆ ಹಿಂದಿನ ದಿವಸ, ಚತುರ್ದಶಿ ಅಮಾವಾಸ್ಯೆ, ಈ 2 ದಿನಗಳಲ್ಲಿ ದಯವಿಟ್ಟು ಸಾಲ ಮಾಡೋಕೆ ಹೋಗಬೇಡಿ. ಮೊದಲನೇದು. ನೆಕ್ಸ್ಟ್, ಚತುರ್ದಶಿ ದಿವಸನೇ ಮಾಡಬೇಡಿ. ಅದು ಬೇಕಾದ್ರೆ ಶುಕ್ಲ ಪಕ್ಷ ಇರಲಿ, ಕೃಷ್ಣ ಪಕ್ಷ ಇರಲಿ. ಅಂದರೆ ಹುಣ್ಣಿಮೆ ಹಿಂದಿನ ದಿವಸನೂ ಬೇಡ. ಹುಣ್ಣಿಮೆ ದಿವಸನಾದರೂ ಓಕೆ, ಬಟ್ ಹುಣ್ಣಿಮೆ ಹಿಂದಿನ ದಿವಸ ಮಾತ್ರ ಬೇಡ. ಹುಣ್ಣಿಮೆಯ ಹಿಂದಿನ ದಿವಸ ನೀವೇನಾದರೂ ಸಾಲ ಮಾಡಿದ್ರೆ, ಅಥವಾ ಸಾಲ ಕೊಟ್ಟರೆ, ಅಥವಾ ಸಾಲ ಕೊಡಿಸಿದ್ರೆ, ಅಮಾವಾಸ್ಯೆ ದಿವಸ ಅಥವಾ ಅಮಾವಾಸ್ಯೆ ಹಿಂದಿನ ದಿವಸ ನೀವು ಸಾಲ ಕೊಟ್ಟರೆ, ಅಥವಾ ಸಾಲ ಕೊಡಿಸಿದ್ರೆ, ಅಥವಾ ಸಾಲ ಮಾಡಿದ್ರೆ, ಅದನ್ನು ತೀರ್ಸಕ್ಕಾಗದೆ, ಅಥವಾ ಅದನ್ನು ವಾಪಸ್ ತಗೊಳ್ಳೋಕ್ಕಾಗದೆ, ಅಥವಾ ಆ ವ್ಯವಹಾರವನ್ನು ಮುಗಿಸ್ಲಿಕ್ಕೊಳ್ಳಿಕ್ಕಾಗದೆ ಬಹಳ ಕಷ್ಟಪಡ್ತೀರಿ. ಅಷ್ಟೇ ಅಲ್ಲ, ಇಡೀ ತಿಂಗಳಲ್ಲಿ ಹಸ್ತ ನಕ್ಷತ್ರ ಒಂದ್ಸಲ ಬರುತ್ತೆ. ಪ್ರತಿ ತಿಂಗಳು ಒಂದ್ಸಲ ಹಸ್ತ ನಕ್ಷತ್ರ ಬರುತ್ತೆ. ಅವತ್ತಿನ ದಿವಸವೂ ಸಹ ಸಾಲ ಮಾಡಕ್ಕೆ ಹೋಗಬೇಡಿ, ಸಾಲ ಕೊಡೋಕೆ ಹೋಗಬೇಡಿ, ಸಾಲ ಕೊಡ್ಸೋಕೆ ಹೋಗಬೇಡಿ. ಅಂದರೆ ಈ ಸಾಲದ ವ್ಯವಹಾರ ನೀವೇನೇ ಮಾಡಿದಿರೂ ಸಹ ಇವತ್ತು ಹಸ್ತ ನಕ್ಷತ್ರನ, ಇವತ್ತು ಚತುರ್ದಶಿನ, ಇವತ್ತು ಅಮಾವಾಸ್ಯೆನ ನೋಡ್ಕೊಳ್ಬೇಕು ನೀವು. ಅದಿದ್ರೆ ದಯವಿಟ್ಟು ಮಾಡಕ್ಕೆ ಹೋಗಬೇಡಿ. ಅಷ್ಟೇ ಅಲ್ಲ, ಸಂಕ್ರಮಣ ಇದ್ದ ದಿವಸನೂ ಮಾಡಬಾರ್ದು. ಅಂದ್ರೆ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವ ದಿವಸವನ್ನ ಸಂಕ್ರಾಂತಿ ಅಂತ ಕರಿತೀವಿ. ಅದೇನು ವರ್ಷಕ್ಕೊಂದ್ಸಲ ಅಲ್ವಾ ಜನವರಿಲಿ ಅನ್ಕಂತೀರ? ಇಲ್ಲ, ಪ್ರತಿ ತಿಂಗಳು ಇದೆ. ಪ್ರತಿ ತಿಂಗಳು ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ತಾನೆ. ಧನುರ್ರಾಶಿಯಿಂದ ಮಕರ ರಾಶಿಗೆ ರವಿ ಬರುವುದನ್ನು ನಾವು ಮಕರ ಸಂಕ್ರಾಂತಿ ಅಂತ ಕರೆದು ಹಬ್ಬ ಆಚರಣೆ ಮಾಡ್ತೀವಿ. ಮಕರದಿಂದ ಕುಂಭಕ್ಕೆ ಕುಂಭ ಸಂಕ್ರಾಂತಿ, ಕುಂಭದಿಂದ ಮೀನಕ್ಕೆ ಮೀನ ಸಂಕ್ರಾಂತಿ, ಮೀನದಿಂದ ಮೇಷಕ್ಕೆ ಮೇಷ ಸಂಕ್ರಾಂತಿ. ಅದರಿಂದ ಆ ಸಂಕ್ರಾಂತಿಯ ದಿವಸವೂ ಸಹ ಸಾಲ ಕೊಡೋದು, ತಗೊಳ್ಳೋದು, ಕೊಡಿಸೋದು ಮಾಡಬಾರ್ದು. ಯಾವತ್ತಾಗತ್ತದು? 13, 14 ಪ್ರತಿ ತಿಂಗಳು 13, 14, 15, 16, 17 ಈ ಯಾವುದೋ ಒಂದು ದಿವಸ ಬರುತ್ತೆ. ಅಷ್ಟು ದಿವಸನೂ ಅಲ್ಲ, ಯಾವುದೋ ಒಂದು ದಿವಸ ಸಂಕ್ರಾಂತಿ ಇರುತ್ತೆ. ಅದು ಕ್ಯಾಲೆಂಡರಲ್ಲಿ ಮೆನ್ಷನ್ ಮಾಡ್ತಾರೆ, ಸಂಕ್ರಾಂತಿ ಅಂತ ಹಾಕಿರ್ತಾರೆ. ಸೂರ್ಯ ಅವತ್ತಿನ ದಿವಸನೇ ಮುಂದಿನ ರಾಶಿಗೆ ಹೋಗ್ತಾ ಇರೋದು ಅಂತ. ಸೊ ಅವತ್ತಿನ ದಿವಸವೂ ಸಹ ಸಾಲ ಕೊಡೋದು, ತಗೊಳ್ಳೋದು, ಕೊಡಿಸೋದು ಮಾಡಬಾರ್ದು. ಮಾಡಿದ್ರೆ ಸಮಸ್ಯೆ ಆಗ್ಬಿಡುತ್ತೆ, ಆಯ್ತಲ್ವಾ? ಸೊ ಇದಿಷ್ಟಾಯಿತು. ಇದಿಷ್ಟನ್ನು ನೀವು ತಪ್ಪಿಸಿದ್ರು ಸಹ ಇನ್ನೂ ಪ್ರಧಾನವಾಗಿ ನೀವು ತಪ್ಪಿಸಬೇಕಾಗಿರತಕ್ಕಂಥ 3 ದಿನಗಳು, ಅಂದ್ರೆ ಒಂದು ಭಾನುವಾರ, ಇನ್ನೊಂದು ಮಂಗಳವಾರ, ಮತ್ತೊಂದು ಬುಧವಾರ. ಭಾನುವಾರ, ಮಂಗಳವಾರ ಹಾಗೂ ಬುಧವಾರ, ವಾರದಲ್ಲಿ ಈ 3 ದಿನಗಳಲ್ಲಿ ಮಕರ ರಾಶಿಯವರು ಸಾಲವನ್ನ ಕೊಡೋದಾಗ್ಲಿ, ಸಾಲವನ್ನ ತಗೊಳ್ಳೋದಾಗ್ಲಿ ಮಾಡಬಾರ್ದು. ಮಾಡಿದರೆ ಮತ್ತೆ ಅದು ಪ್ರಾಬ್ಲಮ್ ಸಿಲ್ಕಾಕೊಂಡ್ಬಿಡುತ್ತದು, ಆಯ್ತಲ್ವಾ? ಸೊ ನೀವು ಸಾಲ ಮಾಡ್ತಿದ್ರೆ ಅಂದ್ರೆ ಇವತ್ತು ಮಂಗಳವಾರನ ಅಂತ ನೋಡ್ಕೊಳ್ಳಿ, ಅಥವಾ ಸಾಲ ಕೊಡ್ತಿದ್ರೆ ಅಂದ್ರೆ ಇವತ್ತು ಮಂಗಳವಾರನ ಅಂತ ನೋಡ್ಕೊಳ್ಳಿ, ಇವತ್ತು ಭಾನುವಾರನ ಅಂತ ನೋಡ್ಕೊಳ್ಳಿ, ಇವತ್ತು ಬುಧವಾರನ ಅಂತ ನೋಡ್ಕೊಳ್ಳಿ. ಅಕಸ್ಮಾತ್ ಈ ವಾರದಲ್ಲಿ ಕೊಡಲೇಬೇಕಾದ ಪರಿಸ್ಥಿತಿ ಬಂದರೆ ಅದರ ಜೊತೆಯಲ್ಲಿ ನೀವು ಸ್ವಲ್ಪ ಬೆಲ್ಲ ಇಟ್ಬಿಟ್ಟು ಕೊಡಿ ಸಾಲವನ್ನು, ದುಡ್ಡನ್ನು ಕೊಡಬೇಕಾದ್ರೆ. ಅಥವಾ ಬೆಲ್ಲವನ್ನು ಇಟ್ಕೊಂಡು ತಗೊಳ್ಳಿ, ಅವ್ರ ಕೈಯಲ್ಲಿ ಬೆಲ್ಲ ದುಡ್ಡು 2 ಒಟ್ಟಿಗೆ ತಗೊಳ್ಳಿ ಅಂತ. ಈ ಸಲ ಗೂಗಲ್ ಪೇ, ಫೋನ್ ಪೇ, ಮತ್ತೊಂದು ಪೇ, ಇನ್ನೊಂದು ಪೇ, ಅಕೌಂಟ್ ಟ್ರಾನ್ಸ್ಫರ್ ಆಗತ್ತೆ ರೀ, ನಾನೇನು ಮಾಡೋಕ್ಕಾಗತ್ತೆ ಅಂದ್ರೆ ನಾನು ಏನೋ ಕೇಳೋಕ್ಕಾಗಲ್ಲ, ಆಯಿತಾ? ಅವ್ರ ಕೈಯಲ್ಲಿ ಒಂದು ಸ್ವಲ್ಪ ಬೆಲ್ಲ ಕೊಡಿ, ಒಂದು ಬೆಲ್ಲ ಹಚ್ಚಿ ಬೆಲ್ಲ. ಏನಂದರೆ ನಿಮ್ಮ ಹಾಗೂ ನಿಮ್ಮ ಜೊತೆಗೆ ಏನು ದುಡ್ಡಿನ ವ್ಯವಹಾರ ಮಾಡ್ತಾರಲ್ಲ ಅವರ ಜೊತೆಗೆ ಒಂದು ಬೆಲ್ಲ ಕೊಟ್ಟು ತಗೊಂಡು ಮಾಡಿದ್ರೆ ಸಾಲಗಳು ಒಂದು ಸ್ವಲ್ಪ ಬೇಗ, ವ್ಯವಹಾರಗಳು ಬೇಗ ಕುದುರು ಮುಗಿದೋಗ್ಬಿಡುತ್ತೆ. ಸಿಹಿ ಇರಬೇಕು, ಇವತ್ತಲ್ವಾ? ವ್ಯವಹಾರದ ಅಂತ್ಯದಲ್ಲಿ ಸಿಹಿ ಇರಬೇಕು. ಈಗ ಆಯಿತು ಗುರುಳೆ, ಅದೆಲ್ಲ ನಾನೇನು ನೋಡೇ ಇಲ್ಲ, ಏನು ಮಾಡೇ ಇಲ್ಲ, ಈಗ ಆಗೋಗಿದೆ, ಸಾಲ ಮಾಡಿ ಆಗೋಗಿದೆ, ಆಯಿತಾ? ಅಥವಾ ಸಾಲ ಕೊಟ್ಟು ಆಗೋಗಿದೆ, ಅಥವಾ ಸಾಲ ಕೊಡಿಸಿ ಆಗೋಗಿದೆ, ಬಂಗಾರ ಅಡ ಇಟ್ಟು ದುಡ್ಡು ತಗೊಬಂದು ಆಗೋಗಿದೆ, ಗೋಲ್ಡ್ ಲೋನು. ಮುಂದೇಳಿ ಪರಿಹಾರ ಹೇಳಿ ಅಂತಂದರೆ, ಪರಿಹಾರ ಹೇಳಬೇಕು ಅಂತಂದರೆ ವಿಷ್ಣು ಕ್ಷೇತ್ರಗಳಿಗೆ ಹೋಗಬೇಕು. ಮಕರ ರಾಶಿಯವರು ಸಾಡೆ ಸಾತಿ ಹೊರತುಪಡಿಸಿಯೂ ಸಹ ವಿಷ್ಣು ಕ್ಷೇತ್ರಗಳಿಗೆ ಹೋದರೆ ಸಾಲಗಳು ಬೇಗ ತೀರುತ್ತೆ. ಅಂದ್ರೆ ಈಗ ತಿರುಪತಿಗೆ ಬೆಟ್ಟ ನಡ್ಕೊಂಡು ಬೆಟ್ಟ ಹತ್ತಿ ತಿರುಪತಿ ವೆಂಕಟೇಶ್ವರನ ಒಂದು ಏನೋ ದರ್ಶನವನ್ನು ಮಾಡೋದು,
ಕರ್ನಾಟಕದಲ್ಲಿಯೇ ವಿಷ್ಣು ದೇಗುಗಳು ಮಹಾವಿಷ್ಣುವಿನ ಸಂಬಂಧಿಸಿದಂತಹ ದೇವಸ್ಥಾನಗಳಲ್ಲಿದೆಯೋ ಅಲ್ಲಿ ನೀವು ಬುಧವಾರದಂದು ತುಲಾಭಾರ ಮಾಡಿಸಿದ್ರೆ, ತುಲಾಭಾರ ಯಾವ್ದ್ರಲ್ಲಿ ಮಾಡಿಸ್ಬೇಕು? ಅಕ್ಕಿ, ಒಂಚೂರು ಬೆಲ್ಲ, ಒಂಚೂರು ಹೆಸರು ಕಾಳು ಒಂದು 4-5 kg ಅಥವಾ 6 kg ಹೆಸರು ಕಾಳು, ಒಂದು 6 kg ಬೆಲ್ಲ, ಮಿಕ್ಕಿದ್ದೆಲ್ಲ ಅಕ್ಕಿ, ಆಯ್ತಾ? ಇಟ್ಬಿಟ್ಟು ನೀವು ತುಲಾಭಾರವನ್ನ ವಿಷ್ಣು ಸಂಬಂಧಿತವಾದ ಯಾವ ದೇವಸ್ಥಾನದಲ್ಲಿ ಬುಧವಾರದಂದು ಮಾಡಿದ್ರು ಸಹ ಸಾಲಗಳ ವಿಚಾರಗಳಲ್ಲಿ ಬೇಗ ಕ್ಲಿಯರೆನ್ಸ್ ಸಿಕ್ಬಿಡುತ್ತೆ ನಿಮಗೆ. ಯಾರಿಗೆ? ಮಕರ ರಾಶಿಯವರಿಗೆ. ಇನ್ನು ಯಾರ ಜೊತೆಗೆ ಸಾಲದ ವ್ಯವಹಾರ ಮಾಡಿರ್ತೀರಲ್ಲ, ಅದು ತುಂಬ ಸಮಸ್ಯೆಗಳಾಗ್ತಾ ಇದೆ ಅಂತ ಆದರೆ ನೀವು ಒಂದು ಸ್ವಲ್ಪ ಬೆಲ್ಲವನ್ನ ಅವರಿಗೆ ಕೊಡೋದು ಅಥವಾ ಅವ್ರ ಹತ್ರ ಬೆಲ್ಲವನ್ನ ತೆಗೆದುಕೊಳ್ಳೋದು ಕೊಡೋದು. ನೀವೇ ಬೆಲ್ಲ ಕೊಟ್ರೆ ಆಯ್ತು, ಬಾಯಿ ಸಿಹಿ ಮಾಡ್ಕೊಳ್ಬೇಕು, ಅದು ಬೆಲ್ಲವೇ ಆಗಬೇಕು. ಉಪ್ಪು ಹಾಕದ ಅಚ್ಚು ಬೆಲ್ಲ ಆದರೆ ಇನ್ನೂ ಒಳ್ಳೇದು, ಗೊತ್ತಾಯ್ತಲ್ವಾ? ಸೊ ಆ ರಣಬಾಧೆಗಳೆಲ್ಲ ಪರಿಹಾರವಾಗಬೇಕು ಇಬ್ಬರೂ. ಏನಪ್ಪ ನನಗೆ ನಿನಗೆ ಯಾಕೋ ಈ ದುಡ್ಡಿನ ವ್ಯವಹಾರ ಸರಿಯಾಗಿ ಸೆಟ್ಟೇ ಆಗ್ತಾ ಇಲ್ಲ, ನಾನು ಎಷ್ಟು ಕಷ್ಟಪಟ್ಟರು ನಿಂಗೆ ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ, ನೀನು ಎಷ್ಟು ಕಷ್ಟಪಟ್ಟರು ನೀನು ನನಗೆ ಸಾಲ ವಾಪಸ್ ಕೊಡ್ತಾ ಇಲ್ಲ, ಸೊ ತಗೋ ಇದೊಂಚೂರು ಬೆಲ್ಲ ತಗೋ ಅಂತೇಳ್ಬಿಟ್ಟು ಬೆಲ್ಲ ಕೊಡಬೇಕು. ಇದನ್ನ ಬುಧವಾರ ದಿವಸ ಕೊಡಬೇಕು. ಕೊಟ್ಟರೆ ನಿಮ್ಮ ಅವರ ನಡುವಿನ ಬಾಂಧವ್ಯ ಸರಿ ಹೋಗಿ ಆ ಸಾಲಗಳು ಏನೋ ಒಂದು ಸ್ವಲ್ಪ ಒಂದು ಪರಿಹಾರ ಆಗುತ್ತೆ. ಇಲ್ಲ ಗುರುಳ ಇದು ಮಾಡಿದ್ರು ಕೂಡ ಸಾಲಗಳು ಪರಿಹಾರ ಆಗ್ತಾ ಇಲ್ಲ, ಇನ್ನೂ ಏನಾದ್ರು ಒಂದು ಹೇಳಿ, ನಾನು ಅವ್ರ ಹತ್ರ ಹೋಗೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ, ನನಗೆ ಒಟ್ಟ ನನ್ನ ಇಂಟರ್ಫಿಯರೆನ್ಸ್, ನಾನು ಅವ್ರನ್ನ ನೇರಿ ಭೇಟಿ ಇಲ್ದೇ ವ್ಯವಹಾರ ಮುಗಿದೋಗ್ಬಿಡ್ಬೇಕು, ಯಾರ ಮೂಲಕ ಆದರೂ ಆಗ್ಬಿಡ್ಬೇಕು, ನಾನು ಅವ್ರ ಹತ್ರ ಎಲ್ಲ ಹೋಗೋಕ್ಕಾಗಲ್ಲ, ಹಂಗೆ ಹೆಂಗೆ ಅಂತ ಏನಿದ್ರೆ ಇನ್ನೇನೋ ಪರಿಹಾರ ಹೇಳಿ ಅಂದರೆ ಇನ್ನೊಂದು ಪವರ್ಫುಲ್ ಪರಿಹಾರ ಹೇಳ್ತೀನಿ. ಏನಪ್ಪ ಅದು ಅಂತಂದರೆ, ದಿನ ಬೆಳಗ್ಗೆ ಸೂರ್ಯೋದಯ ಸಮಯಕ್ಕೆ ಹಾಗೂ ದಿನ ಸಾಯಂಕಾಲ ಸೂರ್ಯಾಸ್ತದ ಸಮಯ, ಸೂರ್ಯೋದಯ ಸೂರ್ಯಾಸ್ತ ಪ್ರತಿದಿನ 6 ಬಾರಿ ಈ ವಿಡಿಯೋ ಅಂಡಲ್ಲಿ ಒಂದು ಸ್ತೋತ್ರ ಹೇಳ್ತೀನಿ, ಅದನ್ನು ಕೇಳಿಸ್ಕೊಳ್ಳಿ ಸಾಕು. ಕೇಳಿಸ್ಕೊಂಡು ರಿಪೀಟ್ ಮಾಡಲಿಕ್ಕೆ ನೋಡಿ, 6 times 6 ಬಾರಿ ಕೇಳಿಸ್ಕೋಬೇಕು. 6 ಅನ್ನೋದು ನಿಮ್ಮ ಸಾಲದ ಸಂಖ್ಯೆ ಅದು. ಸೊ ಅದರಿಂದ ಬೇಗ ಪರಿಹಾರ ಆಗತ್ತೆ, ಆಯಿತಾ? ದಿನ ಬೆಳಗ್ಗೆ ಸೂರ್ಯೋದಯ ಸ್ನಾನ ಮಾಡ್ಕೊಂಡ್ಬಿಟ್ಟು ಒಂದ್ಸಲ, ದಿನ ಸೂರ್ಯಾಸ್ತ ಕೈಕಾಲು ತೊಳ್ಕೊಂಡು ಒಂದ್ಸಲ, ಆಯಿತಾ? ಆಫೀಸಲ್ಲಿ ಇರ್ತೀರ ಸೂರ್ಯಾಸ್ತ ಸಮಯಕ್ಕೆ ಅಂದರೆ ಕೈಕಾಲು ತೊಳ್ಕೊಳಕ್ಕಾಗಲ್ಲ, ಏನೂ ಪರವಾಗಿಲ್ಲ, ಒಂದ್ಸಲ ಮಹಾವಿಷ್ಣು ನೆನೆಸ್ಕೊಂಡು ಈ ಸ್ತೋತ್ರವನ್ನು ಒಂದು 6 ಸಲ ಕೇಳಿಸ್ಕೊಂಬಿಡ್ರಿ, ಒಂದು 10 ನಿಮಿಷ ಟೈಮ್ ಇಟ್ಕೊಂಡ್ರೆ ಸಾಕು, ಕೇಳಿಸ್ಕೋಬೋದು. ಇದೇನಾಗುತ್ತೆ, ನಿಮಗೆ ಸಾಲಗಳು ತಂತಾನೆಗೆ ಅದು ಕ್ಲಿಯರ್ ಆಗ್ಲಿಕ್ಕೆ ಸ್ವಲ್ಪ ನಿಮಗೆ ಅನುಕೂಲಗಳು ಮಾಡಿಕೊಡುತ್ತೆ, ಆಯ್ತಲ್ವ? ಜಸ್ಟ್ ಕೇಳಿಸ್ಕೊಳಿದ್ರೆ ಏನಾಗುತ್ತೆ? ಇಲ್ಲ ಕೇಳಿಸ್ಕೊಳ್ತಾ ಇದ್ದೀನಿ, ಬೆಲ್ಲನೂ ಕೊಟ್ಟೆ ಅಥವಾ ಏನೋ ಬೆಲ್ಲ ಕೊಡ ಅಥವಾ ಇದು ಕೇಳಿಸ್ಕೊಳ್ತಾ ಇದ್ದೀನಿ ಅಥವಾ ಏನು ಮಾಡಿದ್ರು ಇನ್ನೂ ಪವರ್ಫುಲ್ ಅಂತದ್ದು ಏನಾದ್ರು ಬೇಕು. ಯಾಕೆಂದರೆ ನಮ್ದೊಂದು ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ಮು ಗುರುಗಳೇ, ನಿಮಗೆ ಗೊತ್ತಾಗಲ್ಲ, ನಮ್ದು ಸ್ವಲ್ಪ ಜಾಸ್ತಿ ಇದೆ ಸಾಲದ ವ್ಯವಹಾರಗಳು. ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥ ಏನು ಹೇಳಿ ಅಂದರೆ, ಅತ್ಯಂತ ಪವರ್ಫುಲ್ ಆಗಿರತಕ್ಕಂಥ ಪರಿಹಾರ ಏನಪ್ಪ ನಿಮಗೆ ಮಕರ ರಾಶಿಯವರಿಗೆ? ಸಾಲ ಬಾಧೆಗಳಿಂದ, ಬೇಕಾದ್ರೆ ಅಡಮಾನ ಇಟ್ಟಿದ್ದು ಬಂಗಾರ ಬೇಕಾದ್ರೂ ಆಗಿರಲಿ, ಅದನ್ನೂ ಸಹ ವಾಪಸ್ ತಗೊಬಂದು ಗೋಲ್ಡ್ ಲೋನ್ ಕೂಡ ಸಮಸ್ಯೆ ಪರಿಹಾರ ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾದ ಪರಿಹಾರ ಏನಪ್ಪಾ ಅಂದ್ರೆ, ವೀಕ್ಷಕರೇ, ಜನವರಿ 25ನೇ ತಾರೀಕು ಗುರುವಾರ ಹುಣ್ಣಿಮೆ, ಬಣದ ಹುಣ್ಣಿಮೆ ಅಂತ ಕರಿತೀವಿ, ಬಹಳ ವಿಶೇಷವಾದಂತಹ ದಿವಸ. ನಿಮ್ಮೆಲ್ಲರ ಒಂದು ಸಾಲ ಬಾಧೆಗಳು ಪರಿಹಾರವಾಗಬೇಕು ಅನ್ನುವುದಕ್ಕೆ ಅವತ್ತಿನ ದಿವಸ ನಾವು ಮಾಡುವ ಪ್ರಯೋಗಗಳು ಯಶಸ್ವಿ ಆಗ್ತದೆ. ಆದ್ದರಿಂದ ಈ ಜನವರಿ 25 ಗುರುವಾರ ಬಣದ ಹುಣ್ಣಿಮೆಗೆ ದಿವಸ ನಮ್ಮ ಒಂದು ಯಾಗಶಾಲೆಯಲ್ಲಿ ನಾವು ನಿಮ್ಮ ಎಲ್ಲ ಸಾಲ ಬಾಧೆಗಳು ಪರಿಹಾರವಾಗಬೇಕು ಅನ್ನುವ ದೃಷ್ಟಿಯಿಂದ ಋಣಬಾಧಾ ನಿವಾರಕ ಹೋಮವನ್ನು ಮಾಡ್ತಾ ಇದ್ದೇವೆ. ಸಾಲ ಬಾಧೆಗಳು ಪರಿಹಾರ ಮಾಡುವ ಹೋಮ. ಅದರ ಜೊತೆಗೆ ನೀವು ಅಡಮಾನ ಇಟ್ಟಂತ ಬಂಗಾರ, ಅದು ಯಾವುದೋ ಒಂದು ಅಂಗಡಿಯಲ್ಲಿ ಬಂಗಾರ ಅಡ ಇಟ್ಟಿರಬಹುದು ಅಥವಾ ಯಾವುದೊಂದು ಬ್ಯಾಂಕಲ್ಲಿ ಇಟ್ಟಿರಬಹುದು, ಯಾವ ವ್ಯಕ್ತಿಗೆ ಅಡ ಇಟ್ಟಿರಬಹುದು, ಅದು ಸಂಬಂಧ ಇಲ್ಲ. ಅಡಮಾನ ಇಟ್ಟಂತ ಬಂಗಾರವನ್ನ ಬಿಡಿಸಿಕೊಂಡು ಬರುವಂತಾಗಲಿ ಅಂತ ಹೇಳಿ ಸ್ವರ್ಣಾಕರ್ಷಣ ಭೈರವ ಹೋಮ, ಋಣಬಾಧಾ ನಿವಾರಕ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ, 2 ವಿಶೇಷವಾದಂತಹ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಹಾಗೂ ಈ ಸರ್ಪದೋಷಗಳಿದ್ದಾಗಲೂ ಬಹಳಷ್ಟು ಸಾರಿ ಈ ಸಾಲದ ಸುಳಿಯಲ್ಲಿ ಸಿಲುಕಾಕೊಂಡು ಆರೋಗ್ಯ ಬಾಧೆ ಉಂಟಾಗಿ ಸ್ವಲ್ಪ ದೃಷ್ಟಿ ಇತ್ಯಾದಿ ಸಮಸ್ಯೆಗಳಾಗಿ ಸಾಲಗಳು ತೀರ್ಸಕ್ಕಾಗದೆ ಶತ್ರುತ್ವ ಗಲಾಟೆಗಳಾಗುತ್ತೆ. ಸಾಲ ಕೊಟ್ಟವರಿಗೆ, ಸಾಲ ಕೊಡಿಸಿದವರಿಗೆ, ಸಾಲ ತಗೊಂಡವ್ರ ಜೊತೆಗೇನೆ ಗಲಾಟೆಗಳಾಗುತ್ತೆ. ಅದು ಕೂಡ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆಯನ್ನು ಸಹ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಸಂತಾನ ಗೋಪಾಲ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ನಿಮ್ಮ ಷಷ್ಠ್ಯಾಧಿಪತಿಯಾದ ಎಲ್ಲ ಗ್ರಹಗಳಿಗೂ ಸಹ ಶಾಂತಿ ಹೋಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಅದರಿಂದ ಈ ಎಲ್ಲ ಹೋಮಗಳನ್ನು ಮಾಡಿ ನಿಮಗೆ ವಿಶೇಷವಾಗಿ ಪ್ರಸಾದ ಸ್ವರೂಪವಾಗಿ ಎಲ್ಲ ಹೋಮಗಳೆಲ್ಲ ಅಭಿಮಂತ್ರಿತ ಈ ರುದ್ರಾಣಿ ಎನ್ನುವಂಥ ಒಂದು ಬೀಜಗಳ ಒಂದು ಮಾಲೆಯನ್ನು ಕೊಡ್ತೇವೆ. ರುದ್ರಾಕ್ಷಿ ಬಂದು ಈಶ್ವರ ಶಿವ, ಗೊತ್ತಾಯ್ತಲ್ವಾ? ರುದ್ರಾಣಿ ಬಂದು ಸ್ತ್ರೀ ಶಕ್ತಿ, ರುದ್ರಾಕ್ಷ ಪುರುಷ ಶಕ್ತಿ ಆದರೆ ರುದ್ರಾಣಿ ಸ್ತ್ರೀ ಶಕ್ತಿ ಆಗಿರ್ತದೆ. ಅಮ್ಮನವರ ಒಂದು ಸಾನ್ನಿಧ್ಯವಿರುವ ಪವರ್ಫುಲ್ ಆಗಿರತಕ್ಕಂತಹ ರುದ್ರಾಣಿ ಬೀಜಗಳಿರ್ತಕ್ಕಂಥ ರುದ್ರಾಣಿ ಮಾಲೆ. ಸಾಸಿವೆ ಕಾಳಷ್ಟು ದೊಡ್ಡ ಇರುತ್ತೆ, ತುಂಬ ದೊಡ್ಡರಲ್ಲ, ಒಂದು ಬಿಳಿ ಸಾಸಿವೆ ಇರುತ್ತಲ್ಲ ಅಷ್ಟು ದೊಡ್ಡ ಇರುತ್ತೆ ಅಷ್ಟೇ, ಅಷ್ಟು ಚಿಕ್ಕದಾಗಿರತಕ್ಕಂತಹ ಒಂದು ಮಾಲೆಗಳಿದು. ಬಹಳ ಕಷ್ಟ ಇದು ಶೇಖರಣೆ, ಇದನ್ನ ಇಟ್ಕೊಳ್ಳೋದು ಬಹಳ ಕಷ್ಟ, ಇದರ ಸಂಗ್ರಹಣೆನೇ ಬಹಳ ಕಷ್ಟ, ಆದರೆ ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದು. ಸಾಲಗಳು
ಋಣಗಳು ತೀರಿಸುವ ವಿಚಾರದಲ್ಲಿ, ಬಂಗಾರವನ್ನು ಪಡೆದುಕೊಳ್ಳುವ ವಿಚಾರದಲ್ಲಿ, ಋಣಬಾಧೆಗಳನ್ನು ಪರಿಹಾರ ಮಾಡಿಕೊಳ್ಳುವ ವಿಚಾರದಲ್ಲಿ ಇದು ಬಹಳ ವಿಶೇಷವಾದ ಶಕ್ತಿ ಉಳ್ಳಂಥದ್ದು. ಆದ್ರಿಂದ ಈ ರುದ್ರಾಣಿ ಮಾಲೆಯನ್ನು ನಾವು ಋಣಬಾಧಾ ನಿವಾರಕ ಹೋಮ ಹಾಗೂ ಸ್ವರ್ಣಾಕರ್ಷಣ ಭೈರವ ಹೋಮ, ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಈ ಒಂದು ಮಾಲೆಯನ್ನು ಸಿಂಪಲ್ ನೀವು ಹಾಕ್ಕೊಂಡ್ರೂ ಸಾಕು. ಬಹಳಷ್ಟು ಜನರಿಗೆ ಏನೋ ಏನು ಮಾಡೋದು ಗುರುಗಳೇ, ನನಗೆ ಯಾರಿಗೂ ಏನು ಮೋಸ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿಲ್ಲ, ಬಟ್ ಸಾಲಗಾರರ ಕಾಟ ತೀರಾ ಜಾಸ್ತಿ ಆಗ್ಬಿಟ್ಟಿದೆ, ನಂಗೆ ಸ್ವಲ್ಪ ನೆಮ್ಮದಿ, ಸ್ವಲ್ಪ ಟೈಮ್ ಕೊಟ್ಟರೆ ಸಾಕು, ಯಾರ್ದು ಸಾಲ ನಾನು ಬಾಕಿ ಇಟ್ಕೊಳಲ್ಲ, ಎಲ್ಲರದ್ದು ತೀರಿಸ್ಬಿಡ್ತೇನೆ, ನಂಗೊಂದು ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು, ಅವ್ರು ನನಗೆ ಆಗಾಗ ಬಂದು ಕಾಟ ಕೊಡ್ತೀರ, ನನಗೆ ಕೆಲಸ ಮಾಡಿ ಸಾಲ ತೀರ್ಸೋಕ್ಕಾಗಲ್ಲ, ಮೇಲಿಂದ ಮೇಲೆ ಹಿಂಸೆ ಮಾಡಿ ತಲೆ ಮೇಲೆ ಬಂದು ಕೂತ್ಕೊಂಡ್ಬಿಟ್ರೆ ನಾನು ಏನೂ ಮಾಡೋಕ್ಕಾಗ್ತಾ ಇಲ್ಲ, ಏನೋ ಆಸ್ತಿ ಮಾರಾಟ ಮಾಡು ಅಂತ ಹೇಳ್ತಾ ಇದ್ದಾರೆ, ಮತ್ತೊಂದೇನೋ ಮಾರಾಟ ಮಾಡಿ ದುಡ್ಡು ಕೊಡು ಅಂತ ಹೇಳ್ತಿದ್ದಾರೆ, ಕೆಟ್ಟದಾಗಿ ಮಾತಾಡ್ತಿದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ, ತುಂಬ ಹಿಂಸೆ ಆಗ್ತಾ ಇದೆ ಅನ್ನುವಂಥವರಿಂದ ಹಿಡಿದು ಸಾಲವನ್ನು ಕೊಟ್ಬಿಟ್ಟಿದ್ದೀನಿ, ಕೈಗೆ ಸಿಗ್ತಾ ಇಲ್ಲ, ಏನು ಮಾಡಿದ್ರು ಕೈ ಸಿಗ್ತಾ ಇಲ್ಲ, ಸಿಕ್ಕಿದ್ರೂ ಸಹ ಏನೊಂದು ಕಾರಣ ಹೇಳ್ತಾನೆ, ನನ್ನ ಜೇಬಲ್ಲಿ ಇದ್ದಿದ್ದೆ ಇನ್ನೊಂದ್ಸಲ ಬೇಕಾದ್ರೆ ಇಸ್ಕೊಂಡು ಹೋಗ್ಬಿಡ್ತಾನೆ, ನನ್ನ ಅಕೌಂಟಲ್ಲಿ ಇನ್ನೊಂದು ಸ್ವಲ್ಪ ದುಡ್ಡು ಇದ್ರೆ ಬೇಕಾದ್ರೆ ಹಾಕೊಂಡು ಹಾಕ್ಸ್ಕೊಂಡ್ಬಿಡ್ತಾನೆ, ಅವನ ಹತ್ರ ಮಾತಾಡೋಕ್ಕೂ ಆಗ್ತಾ ಇಲ್ಲ, ಅವನ ಹತ್ರ ದುಡ್ಡು ಇಸ್ಕೊಂಬರೋಕ್ಕೂ ಆಗ್ತಾ ಇಲ್ಲ, ಬಹಳ ಕಷ್ಟ ಆಗ್ತಾ ಇದೆ ಅನ್ನುವರ ತನಕ, ಅಥವಾ ಕೊಡಿಸ್ಬಿಟ್ಟಿದ್ದೀನಿ ಇಬ್ರಿಗೂ ಏನೋ ತಗೊಂಡವನ ಕೈ ಸಿಗ್ತಾ ಇಲ್ಲ, ಕೊಟ್ಟವನು ಕೋಡಂಗಿ ಇಸ್ಕೊಂಡವನು ನೀರು ಬಂದ್ರೆ ಮಧ್ಯದಲ್ಲಿ ನಾನು ಸಿಗಾಕೊಂಡ್ಬಿಟ್ಟಿದ್ದೀನಿ ಅನ್ನೋ ಥರ ಸಿಗಾಕೊಂಡವ್ರ ತನಕ ಎಲ್ಲರಿಗೂ ಸಹ ಈ ಒಂದು ವಿಶೇಷವಾದ ರುದ್ರಾಣಿ ಮಾಲೆಯನ್ನು ಧಾರಣೆ, ಈ ರುದ್ರಾಣಿ ಮಾಲೆ ಹಾಕ್ಕೊಂಡ್ಬಿಟ್ರೆ ನಿಮಗಿದು ಗೊತ್ತು ಆಗಲ್ಲ, ನೀವು ಒಳಗಡೆ ಇಟ್ಬಿಟ್ರೆ ನಿಮ್ಗೆ ಎಷ್ಟು ಲೈಟ್ ವೇಟ್ ಅಂದರೆ ಇದು ನಿಮಗೆ ಏನೂ ಗೊತ್ತಾಗಲ್ಲ. ಈ ಒಂದು ವಿಶೇಷವಾದ ರುದ್ರಾಣಿ ಮಾಲೆ ನಿಮಗಿದು ಭಾರನೇ ಇಲ್ಲ, ಲೈಟ್ ವೇಟ್, ಇದು ಒಂಥರ ಅಷ್ಟು ಹೇಳಿದ್ರೆ ನಮಗೆ ಸಾಸಿವೆ ಕಾಲಿನಷ್ಟು ಇರ್ತಕ್ಕಂತಹ ಒಂದು ಏನು ಬೀಜಗಳಿದು ರುದ್ರಾಣಿ ಬೀಜಗಳು. ಸೊ ಇಂಥ ಒಂದು ಒಳ್ಳೆ ಪವರ್ಫುಲ್ ಆಗಿರತಕ್ಕಂತಹ ಒಂದು ಮಾಲೆಯನ್ನು ನೀವು ಧಾರಣೆ ಮಾಡಿದ್ರೆ, ಆಗಲೇ ಹೇಳಿದ್ನಲ್ಲ, ಸಾಲಗಾರರ ಕಾಟ ತಡೆಯೋಕ್ಕಾಗ್ತಾ ಇಲ್ಲ, ಅಥವಾ ಸಾಲ ಕೊಟ್ಟಿದ್ದು ವಾಪಸ್ ಅವ್ನ ಕೈಗೆ ಸಿಗ್ತಾ ಇಲ್ಲ, ಅಥವಾ ಎಲ್ಲ ಕರೆಕ್ಟ್ ಆಗಿದೆ, ಎಷ್ಟು ದುಡಿದ್ರೂ ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ ಈ ಥರ, ಅಥವಾ EMIಗಳು ನೀವೇನಾದ್ರು ತುಂಬ EMIಗಳು ಮಾಡ್ಕೊಂಡಿದ್ರೆ EMIಗಳು ಕಟ್ಟಿ ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತ ನನಗೆ ಯಾರು ಹೇಳ್ತಾ ಇದ್ರು. ಒಂದು ಕಡೆ MEI ಲೇಔಟ್ ಅಂತ ಇತ್ತಂತ, ಅವ್ರು ನೋಡ್ಬೇಕಾದ್ರೆ EMI ಲೇಔಟ್ ಅಂತ ಓದ್ತಾ ಇದ್ರಂತೆ, ಯಾಕೆಂದ್ರೆ EMI ಕಟ್ಟಿ ಅವ್ರಿಗೆ ತಲೆಯಲ್ಲಿ ಅದೇ ತುಂಬಿಕೊಂಡಿದೆ ಅಂತ. ಸೊ ಅದರಿಂದ ಅಷ್ಟು ಜನಗಳಿಗೆ EMI, ಪ್ರತಿಯೊಂದು EMI ಇವತ್ತಿನ ದಿವಸ. ಸೊ ಅಷ್ಟೆಲ್ಲ ತೆಗಾಕೊಂಡಿದ್ದೀರಾ ಅಂದರೂ ನಿಮಗೆ ಒಂದು ಪರಿಹಾರ ಸ್ವರೂಪ, ಒಂದು ಆಶಾದಾಯಕ ಆಯ್ತಲ್ವ. ಯಾಕೆ ಅಂತಂದರೆ ನೀವು ನಿಷ್ಠೆಯಿಂದ ದುಡಿಮೆ ಮಾಡಿ, ನೀವು ನಿಷ್ಠೆಯಿಂದ ಸಾಲ ತೀರಿಸಿದ್ರೆ ಮಾತ್ರ ಸಾಲ ತೀರಿಸೋದು, ಇಲ್ಲಾಂದ್ರೆ ಸಾಲ ಯಾವ ಕಾರಣಕ್ಕೂ ತೀರಲ್ಲ. ಆದರೆ ಅದನ್ನು ಮಾಡ್ಲಿಕ್ಕೊಂದು ಮನಸ್ಸು ಬರಬೇಕಲ್ಲ. ಈಗ ನಿಮ್ಮ ಹತ್ರ ಬರುವ ದುಡ್ಡು ಸಾಲ ತೀರಿಸ್ಬಿಡ್ಬೇಕು ಮೊದಲು ಅಂತ ನಿಮಗೆ ಮನಸ್ಸು ಬರಬೇಕು. ಬೇರೆ ಎಲ್ಲೋ ಕಡೆ ಖರ್ಚು ಮಾಡಿಬಿಟ್ರೆ, ಅಯ್ಯೋ ಅಲ್ಲಿ ಖರ್ಚು ಮಾಡಿಬಿಟ್ಟೆ, ಇಲ್ದಿದ್ರೆ ಸಾಲನಾರು ತೀರ್ಸ್ಕೊಂಡಿದ್ರೆ ಅಟ್ಲೀಸ್ಟ್ ಇದಕ್ಕಾರೆ ಇರ್ತಿತ್ತು, ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಬಿಟ್ಟೆ ಅಂತಾರೆ. ಎಷ್ಟೋ ಜನ ಹೇಳ್ತಿರಲ್ವಾ. ಸೊ ಅದೆಲ್ಲ ಪರಿಹಾರವಾಗಲಿಕ್ಕೆ ಅದ್ಭುತವಾದಂತಹ ಪರಿಹಾರ ಮಾರ್ಗ ಈ ಒಂದು ರುದ್ರಾಣಿ ಮಾಲೆ. ಇದನ್ನ ಋಣಬಾಧಾ ನಿವಾರಕ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲಿ ಎನರ್ಜೈಸ್ ಮಾಡ್ಕೊಂಡು ನೀವು ಹಾಕ್ಕೊಂಡಾಗ ಈ ಸಾಲ ಬಾಧೆಗಳು, ಗೋಲ್ಡ್ ಲೋನು ಇತ್ಯಾದಿ ಎಲ್ಲಗಳಿಂದ ನಿಮಗೆ ಪರಿಹಾರ ಶತಸಿದ್ಧವಾಗಿ ಸಿಗಬೇಕು ಅನ್ನುವಂತ ಹೇಳಿ ನಮ್ಮ ಪ್ರಯತ್ನ. ಅದರಿಂದ ಒಳ್ಳೆಯದಾಗಲಿ. ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಸಹ ಇದನ್ನು ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡಿಕೊಳ್ಬಹುದು. ಹಾಗೂ ಸಾಲ ಬಾಧೆಗಳಿಂದ ಖಂಡಿತವಾಗಿ ನೀವು ಒಂದು ಮುಕ್ತಿಯನ್ನು ಒಂದು ಮುಕ್ತಿ ಅಂದ್ರೆ ಹೇಗೆ, ಅಟ್ಲೀಸ್ಟ್ ಸಾಲ ಬಾಧೆ ಸಾಲಗಳನ್ನು ತೀರಿಸುವ ವಿಚಾರದಲ್ಲಿ ನೀವು ಮುನ್ನುಗ್ಗಬಹುದು. ಒಂದೊಂದಾಗಿ ಪರಿಹಾರ ಆಗ್ತಾ ಬರುತ್ತೆ. ನನಗೆ ಕೊಡಲೇಬೇಕು ಅಂತ ಬಂದು ಕೂತ್ಕೊಂಡವನು ಸಹ ಆಯಿತು ಇನ್ನೊಂದು ತಿಂಗಳ ಟೈಮ್ ಕೊಡ್ತೀನಿ ತೀರ್ಸಾಕು, ಇನ್ನೊಂದು 3 ತಿಂಗಳು ಟೈಮ್ ಕೊಡ್ತೀನಿ ಇನ್ನೊಂದು ತೀರ್ಸಾಕು ಅನ್ನೋ ರೀತಿಯಲ್ಲಿ ನಿಮಗೊಂದು ಸ್ವಲ್ಪ ಉಸಿರಾಡ್ಕೊಳ್ಳೋಕ್ಕಾರ ಅವಕಾಶ ಕೊಡ್ತಾನೆ. ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ಸಂತೆ. ಸೊ ಅದರಿಂದ ಏನೋ ಒಂದು ಅವಕಾಶ ಸಿಗಲಿ ನಿಮಗೆ, ಖಂಡಿತ ಒಳ್ಳೇದಾಗಲಿ. ಒಳ್ಳೆ ರೀತಿಯಲ್ಲಿ ಮಾತ್ರ ಬಳಸ್ಕೊಳ್ಳಿ ಇದನ್ನು, ಗೊತ್ತಾಯ್ತಲ್ವಾ. ಯಾಕೆಂದರೆ ಯಾರಿಗೂ ಮೋಸ ಮಾಡುವ ಉದ್ದೇಶ ಇರಬಾರದು, ಎಲ್ಲರಿಗೂ ಸಹ ಒಳ್ಳೇದಾಗಬೇಕು. ಕೊಟ್ಟವನಿಗೂ ಒಳ್ಳೇದಾಗಬೇಕು, ತಗೊಂಡಂಥ ನೀವು ಮರುಪಾವತಿ ಮಾಡುವಂಥ ನಿಮಗೂ ಒಳ್ಳೇದಾಗಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನುವಂಥ ಒಳ್ಳೆಯ ಉದ್ದೇಶದಿಂದ ಮಾಡ್ತಾ ಇರತಕ್ಕಂಥದ್ದು ಅಷ್ಟೇ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ನೀವು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ, ಆಯ್ತಲ್ವಾ. ಪ್ರಸಾದ ಸ್ವರೂಪವಾಗ ಈ ಒಂದು ರುದ್ರಾಣಿ ಮಾಲೆಯನ್ನ, ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನ ಅರ್ಶನ ಪ್ರಸಾದ ಎಲ್ಲ ಸಹ ಕಳಿಸ್ಕೊಡ್ತೇವೆ. ಡೈಲಿ ಹಣೆಗೆ ಹಚ್ಕೊಳ್ಳಿ. ಈ ರುದ್ರಾಣಿ ಮಾಲೆಯನ್ನ ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋದಲ್ಲಿ ಈಗ ಎಂಡಲ್ಲಿ ಹೇಳ್ತಕ್ಕಂಥ ಈ ಒಂದು ಸ್ತೋತ್ರವನ್ನ ಬೆಳಗ್ಗೆ ಒಂದು 6 ಬಾರಿ, ಸಂಜೆ ಒಂದು 6 ಬಾರಿ ಕೇಳಿಸ್ಕೊಳ್ತಾ ಇರಿ. ಸಾಲ ಬಾಧೆಯಿಂದ ನಿಮಗೆ ಬೇಗ ಮುಕ್ತಿ ಸಿಗಲಿ. ಖಂಡಿತವಾಗಿ ನಿಮಗೊಂದು ಭವ್ಯ ಉತ್ತಮವಾದ ಭವಿಷ್ಯ ನಿಮಗೆ ಸಿಗುವಂತಾಗಲಿ, ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಮಂಗಳೋ ಭೂಮಿ ಪುತ್ರಶ್ಚಾರಣ ಹರ್ತಾ ಧನಪ್ರದಃ ಸ್ಥಿರಾಸನೋ ಮಹಾಕಾಯಃ ಸರ್ವಕರ್ಮಾವರೋಧಕಃ. ಓಂ ಲೋಹಿತೋ ಲೋಹಿತಾಕ್ಷಶ್ಚ ಸಾಮಗಾನಾಂ ಕೃಪಾಕರಃ
धरात्मजः कुजो भूमौ भूतिदो भूमिनन्दनः ॐ अङ्गारको यमश्चैव सर्वरोगापहारकः वृष्टेः कर्तापहर्ता च सर्वकामफलप्रदः एतानि कुजनामानि नित्यं यः श्रद्धया पठेत् ऋणं न जायते तस्य धनं शीघ्रमवाप्नुयात् ॐ ॐ ऋणरोगारिदारिद्र्यं ये चेन्ये ह्यपमृत्यवः भयक्लेशमनस्तापाः नश्यन्तु मम सर्वदा ॐ अतिवक्त्रदुराराध्या भोगमुक्तिजितात्मनः तुष्टो ददासि साम्राज्यं हृष्टो हरसि तत्क्षणात् ॐ विरिञ्चि शक्रविष्णूनां मनुष्याणां तु का कथा तेन त्वं सर्वसत्त्वेन ग्रहराजो महाबलः पुत्रान् देहि धनं देहि त्वामस्मि शरणं गतः ऋणदारिद्र्यदुःखेन शत्रूणां च भयात् ततः हरिः ॐ